ಕಾರಣ ಆ ಸತ್ತ ಪರಮಾತ್ಮನ ಅಧೀನಾದ ಪ್ರಯುಕ್ತ ಪರಮಾತ್ಮನಿಂದ ಹುಟ್ಟಿದರೂ ಎಲ್ಲ ನೀನೇ ಅಂತ ಹೇಳಬಹುದು. ಹರೇ ವಿಶ್ವಂ ಭಿನ್ನಮಪಿ, ಪರಮಾತ್ಮನಿಂದ ಜಗತ್ತು ಭಿನ್ನ ಆದರೂ ಅವನ ಅಧೀನವಾದ ಪ್ರಯುಕ್ತ ಎಲ್ಲ ನೀನೇ ಎಂಬುದಾಗಿ ಹೇಳಬಹುದು. ಯಥೋ ಪರಮಾತ್ಮ ಪರಮಃ ಸರ್ವೋತ್ತಮ, ಆದ್ದರಿಂದ ಅವನಿಂದ ಜಗತ್ತು ನಡೆದಿದೆ ಎಂಬುದಾಗಿ ಬ್ರಹ್ಮತರ್ಕದಲ್ಲಿ ಅದರ ವಿವರಣೆಯನ್ನು ಕೂಡ ಮಾಡಿದ್ದಾರೆ. ಆದ್ದರಿಂದ ಯೈದಂ ಸ್ವಯಂ ಎಂಬುದಕ್ಕೆ ಅಪಾರ್ಥ ಮಾಡಬಾರದು ಅಂತ. ಮೂರನೇ ಅಧ್ಯಾಯ ಮುಗಿಯಿತು, 5ನೇ ಅಧ್ಯಾಯಕ್ಕೆ ಹೋಗಿದ್ದಾರೆ. ಕೆಲವು ವಿಷಯ ಮಾತ್ರ. ಪರಮಾತ್ಮನು ಇಲ್ಲಿ 3ನೇ ಅಧ್ಯಾಯದಲ್ಲಿ ಗಜೇಂದ್ರನ ಉದ್ಧಾರ ಹೇಳ್ತಾರೆ. ಗಜೇಂದ್ರನ ಉದ್ಧಾರದಲ್ಲಿ ಆ ತ್ರಿಕೂಟ ಪರ್ವತಕ್ಕೆ 3 ಶಿಖರ, ಒಂದು ಬೆಳ್ಳಿಯದ್ದು, ಒಂದು ಬಂಗಾರದ್ದು, ಒಂದು ಕಬ್ಬಿಣದ್ದು. ಆ ಶಿಖರದಲ್ಲಿ ಆನೆ ಸ್ವಚ್ಛಂದವಾಗಿ ವಿಹರಿಸಿತು. ಸರೋವರ ಸಿಕ್ಕಿತು, ಅಲ್ಲಿ ಎಲ್ಲ ಈಜಾಡಲಿಕ್ಕೆ ಪ್ರಾರಂಭ. ಆಗ ಮೊಸಳೆ ಹಿಡಿಯಿತು ಅಂತ. ಇದು ಒಂದು ಈ ಕಥೆ ಇರಬಹುದು. ಇನ್ನೊಂದು ಅರ್ಥ, ತ್ರಿಕೂಟ ಪರ್ವತ ಅಂದರೆ ನಮ್ಮ ಶರೀರ. ಇದೇ ತ್ರಿಕೂಟ ಪರ್ವತ. ಇಲ್ಲಿ ಬೆಳ್ಳಿಯ ಶಿಖರ ಉಂಟು, ಕಬ್ಬಿಣದ ಶಿಖರ ಉಂಟು, ಬಂಗಾರದ ಶಿಖರ ಉಂಟು. ಬಂಗಾರದ ಶಿಖರ ಅಂದರೆ ಸತ್ವಗುಣ, ಬೆಳ್ಳಿಯ ಶಿಖರ ಅಂದರೆ ರಜೋಗುಣ, ಕಬ್ಬಿಣದ ಶಿಖರ ಅಂದರೆ ತಮೋಗುಣ. ತ್ರಿಕೂಟ 3 ಶಿಖರ ಉಂಟು, ಸತ್ವಗುಣ, ರಜೋಗುಣ, ತಮೋಗುಣ. ಇದರಲ್ಲಿ ಆ ಕಾಡಾನೆಯಂತೆ ಸ್ವಚ್ಛಂದವಾಗಿ ವಿಹಾರ ಮಾಡ್ತಾ ಇದೆ. ಕೇವಲ ಭೋಗದಲ್ಲಿ ಮಗ್ನರಾಗಿ ಆನೆಯಂತೆ ಎದುರಿದ್ದ ಮರಗಳನ್ನೆಲ್ಲ ಭಿನ್ನ ಮಾಡಿಕೊಂಡು ಯಾರು ಕೇಳುವ ಹಾಗೆ ವಿಹಾರ ಮಾಡ್ತಾ ಇದೆ. ಈ ಜಗತ್ತಲ್ಲಿ ಯಾವ ನಿರ್ಬಂಧಕ್ಕೂ ಒಳಗಾಗಿದೆ ಸ್ವಚ್ಛಂದವಾಗಿ ವಿಹಾರ ಮಾಡ್ತೀವಿ. ದೊಡ್ಡ ಸರೋವರ ಅಂದರೆ ವಿಷಯ ಪದಾರ್ಥ, ಭೋಗ ಪದಾರ್ಥ. ದೊಡ್ಡ ಸರೋವರ, ಆ ಸರೋವರದಲ್ಲಿ ಈಜಾಡುವುದರಲ್ಲಿ ಭೋಗದಲ್ಲಿ ಮಗ್ನವಾದಾಗ ಮೊಸಳೆ ಎಳೆದದ್ದು, ಕಾಲ ಮೃತ್ಯು ಎಳೆದದ್ದು ನಮಗೆ ಗೊತ್ತಾಗೋದೇ. ಇದು ನಮ್ಮ ಆಧ್ಯಾತ್ಮಿಕವಾಗಿ ಜಗತ್ತಿನಲ್ಲಿ ಸಂಸಾರದಲ್ಲಿ ಮಗ್ನರಾಗಿ ಸ್ವಚ್ಛಂದ ಭೋಗಿಗಳಾಗಿ ಆ ಮೊಸಳೆ ಬಂದಾಗ ಎಚ್ಚರಾಗ್ತದೆ. ಅವಾಗೇನು ಮಾಡಲಿಕ್ಕಾಗದೆ, ತಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ಅರ್ಥದಲ್ಲಿ ಈ ಕಥೆಗೆ ಆಧ್ಯಾತ್ಮಿಕ ಅರ್ಥವನ್ನು ಇಟ್ಟುಕೊಳ್ಬೋದು. ಇನ್ನೊಂದು ಕಥೆ ಮನು ಮಹಾರಾಜ. ಅವನಿಗೆ ಈ ದೈತ್ಯರೆಲ್ಲ ಬಂದು ಅವನನ್ನು ನುಂಗಲಿಕ್ಕೆ ಆರಂಭಿಸಿದರು. ದೈತ್ಯರು ಬಾಯಿ ತೆರೆದು ಅವನನ್ನು ನುಂಗಲಿಕ್ಕೆ ಬಂದಿದ್ದಾರೆ. ಆಗ ಅವನು ಭಗವಂತನ ಪ್ರಾರ್ಥನೆ, ಈಶಾವಾಸ್ಯ ಉಪನಿಷತ್ತು. ಈಶಾವಾಸ್ಯಮಿದಂ ಸರ್ವ, ಎಲ್ಲ ಜಗತ್ತು ಪರಮಾತ್ಮ ಅಧೀನ. ನಾವು ಇದರಲ್ಲಿ ನಮ್ಮದು ಅಂತ ಭಾವಿಸಿಕೊಂಡು ಮಮತೆಯಲ್ಲಿ ಇಟ್ಟುಕೊಳ್ಳದೆ ಭೋಗ ಮಗ್ನರಾಗದೆ ಕುರುವನ್ನೇವ ಕರ್ಮಾಣಿ, ಕರ್ತವ್ಯ ಮಾಡಿಕೊಂಡೇ ಬದುಕಬೇಕು. ಕರ್ತವ್ಯ ಮಾಡದಿದ್ದರೆ ನಮಗೆ ಬದುಕುವ ಅಧಿಕಾರವೇ ಇಲ್ಲ. ಕುರುವನ್ನೇವ ಇಹ ಕರ್ಮ ನಿಧಿ ವಿಷಯ ಎಂಬುದಾಗಿ ಕರ್ತವ್ಯ ಮತ್ತು ವೈರಾಗ್ಯ ತೇನ ತ್ಯಕ್ತೇನ ಮುಂಜಿತ. ಎಷ್ಟು ನ್ಯಾಯಮಾರ್ಗವಾಗಿ ಭಗವಂತ ಕೊಡೋದು ಅಂದರೆ ನ್ಯಾಯವಾಗಿ ಬಂದದ್ದು ದೇವರು ಕೊಟ್ಟದ್ದು, ಅನ್ಯಾಯವಾಗಿ ಸಂಪಾದನೆ ಮಾಡಿದ್ದು ನಾವು ಕದ್ದದ್ದು. ತೇನ ತ್ಯಕ್ತೇನ ಮುಂಜಿತ, ಭಗವಂತ ಕೊಟ್ಟದರಿಂದ ಅಂದರೆ ನ್ಯಾಯವಾಗಿ ಪಡೆದ ಸಂಪತ್ತಿನಿಂದ ತೃಪ್ತಿ ಪಡೆಯಬೇಕು. ಅಧಿಕವಾದ ಮಾಗೃತ, ಅತಿಯಾದ ಆಶೆ ಮಾಡಬೇಡ. ಕಸ್ಯ ಸ್ವಿಧನಂ, ಯಾರದ್ದು? ಎಲ್ಲ ಭಗವಂತನ. ಈಶಾವಾಸ್ಯ ನಮ್ಮದೆಲ್ಲ. ಅದರಿಂದ ಕುರುವನ್ನೇ ಕರ್ತವ್ಯ ಮಾಡಿ ಇಲ್ಲಿ ಬದುಕಬೇಕು. ಆಮೇಲೆ ಸರಿಯಾದ ಜ್ಞಾನ, ಅವಿದ್ಯೆ ಜ್ಞಾನ ಅಂದರೆ ಯಥಾರ್ಥ ಜ್ಞಾನವನ್ನು ಪಡೆಯಬೇಕು. ಯಥಾರ್ಥ ಜ್ಞಾನ ಮತ್ತು ಕರ್ತವ್ಯ, ತೃಪ್ತಿ ಇದ್ದದರಲ್ಲಿ ತೃಪ್ತಿ ಮತ್ತು ಭಕ್ತಿ, ಪರಮಾತ್ಮನಲ್ಲಿ ಭಕ್ತಿ. ಜ್ಞಾನ, ಭಕ್ತಿ, ವೈರಾಗ್ಯ, ಕರ್ತವ್ಯ 4. ಆಮೇಲೆ ಭಗವಂತನನ್ನು ಹೇಗೆ ಧ್ಯಾನ ಮಾಡಬೇಕು, ಸೂರ್ಯಮಂಡಲದವರೆಗಿರುವ ಭಗವಂತನನ್ನು ಧ್ಯಾನ ಮಾಡಿ ಅವನ ಸಾಕ್ಷಾತ್ಕಾರ ಪಡೆದು ಅವನು ಮೋಕ್ಷವನ್ನು ಪಡೆಯಬಹುದು ಅಂತೇಳಿ ಪ್ರಾರಂಭದಲ್ಲಿ ಈ 4 ಅಳವಡಿಸಿಕೊಂಡು ಒಳ್ಳೆಯ ಜ್ಞಾನ ಪಡೆಯಬೇಕು, ಕರ್ತವ್ಯವನ್ನು ಮಾಡಬೇಕು,
ಸಂಸಾರದಲ್ಲಿ ಅತಿಯಾದ ಆಶೆ ಮಾಡಬಾರದು, ಭಗವಂತ ಭಕ್ತನಾಗಬೇಕು ಅಂತ ಅಧಿಕಾರ. ಆಮೇಲೆ ಪರಮಾತ್ಮನ ಸ್ವರೂಪವನ್ನು ಹೇಳಿ ಎಲ್ಲ ಕಡೆ ಭಗವಂತ ಇದ್ದಾನೆ, ಎಲ್ಲರ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಎಂದು 3 ಶ್ಲೋಕಗಳಿಂದ ಹೇಳಿ ಜ್ಞಾನವನ್ನು ಸಂಪಾದಿಸಬೇಕು, ವಿಪರೀತ ಜ್ಞಾನವನ್ನು ಬಿಡುವ ಪ್ರಯತ್ನ ಮಾಡಬೇಕು. 2 ಮುಖದಿಂದ ವಿದ್ಯೆ ಮತ್ತು ಅವಿದ್ಯೆ. ಅವಿದ್ಯೆ ಅಂದರೆ ನಿಷೇಧ ವಿದ್ಯೆ, ಯಾವುದು ತಪ್ಪು ಅಂತ ವಿಮರ್ಶೆ. ಜ್ಞಾನ ಪಡೆಯಬೇಕು, ವಿಮರ್ಶೆಯನ್ನು ಮಾಡಬೇಕು, ಮಾಡಿ ಸತ್ಯವನ್ನು ಅರಿತುಕೊಂಡು ಭಗವದ್ ಧ್ಯಾನ ಮಾಡಿ ಮೋಕ್ಷ ಪಡೆಯಬೇಕು ಅಂತ ಈಶಾವಾಸ್ಯೋಪನಿಷತ್ತಿನಲ್ಲಿ ದೈತ್ಯರೇ ಅವರನ್ನು ನುಂಗಲಿಕ್ಕೆ ಬಂದಿದ್ದಾರೆ ಅಂತ. ದೈತ್ಯರು ಅಂದರೆ ಭಾಗವತದಲ್ಲಿ ದೈತ್ಯೇಶು ಸಂಗಮ್ ವಿಷಯಾತ್ಮಕೇಶು ಅಂತ. ವಿಷಯ ಪದಾರ್ಥಗಳೇ ದೈತ್ಯರು. ನಾವು ಹೇಳೋದು ವಿಷಯ ಪದಾರ್ಥಗಳನ್ನು ನಾವು ಸ್ವೀಕಾರ ಮಾಡ್ತೇವೆ ಅಂತ. ಮೊದಲು ನಾವು ಸ್ವೀಕಾರ ಮಾಡೋದು, ಮತ್ತು ಅದೇ ನಮ್ಮನ್ನು ನುಂಗಿಬಿಡ್ತದೆ. ಮನುಷ್ಯ ಮೊದಲು ಮದ್ಯಪಾನ ಮಾಡ್ತಾನೆ, ಆಮೇಲೆ ಮದ್ಯವೇ ಅವನನ್ನು ನುಂಗಿಬಿಡ್ತದೆ, ಅದಕ್ಕೆ ಪೂರ್ತಿ ಸ್ವಾಧೀನ. ಅದರಿಂದ ದೈತ್ಯರು ನುಂಗಲಿಕ್ಕೆ ಬಂದರು ಅಂದರೆ ವಿಷಯ ಪದಾರ್ಥಗಳೇ ನಮ್ಮನ್ನು ನುಂಗಲಿಕ್ಕೆ ಪೂರ್ತಿ ಅದರ ಅಧೀನರಾದೆವು. ಅಂತಹ ಸಂದರ್ಭದಲ್ಲಿ ಈ ಒಂದು ಪರಮಾತ್ಮನ ಪ್ರಾರ್ಥನೆ, ಅದರಿಂದ ಆ ದೈತ್ಯರಿಂದ ಬಂದ ಆಕ್ರಮಣೆ ಈಶಾವಾಸ್ಯೋಪನಿಷತ್ತಿನ ರೀತಿಯಲ್ಲಿ ವರ್ತಿಸಿದ್ದ ದೈತ್ಯರ ಆಕ್ರಮಣದಿಂದ ಆ ಭೋಗ ಆಸಕ್ತಿ ಕಳೆದುಕೊಂಡು ಉತ್ತಮ ಮಾರ್ಗದಲ್ಲಿ ನಡೀಲಿಕ್ಕೆ ಅನುಕೂಲವಾಯಿತು ಅಂತ ಈಶಾವಾಸ್ಯೋಪನಿಷತ್ತಿನ ಆವಿರ್ಭಾವ, ಮನುರಾಜನ ಕಥೆ, ಗಜೇಂದ್ರನ ಕಥೆ 2 ಹೇಳಿದ್ದಾರೆ. ಇಲ್ಲಿ ಎಲ್ಲ ಇಂದ್ರದೇವರು ದುರ್ವಾಸನಿಗೆ ಅವಮಾನ ಮಾಡಿ ಅವರು, ಇದು ಅಷ್ಟಮ ಸ್ಕಂದ, ಅವಮಾನ ಮಾಡಿ ಅಷ್ಟಮ ಸ್ಕಂದ 5ನೇ ಅಧ್ಯಾಯ, ಅವರಿಗೆ ಅವಮಾನ ಮಾಡಿದ್ದರಿಂದ ಶಾಪ ಕೊಟ್ಟಿದ್ದಾರೆ. ಇಂದ್ರ ಎಲ್ಲ ಐಶ್ವರ್ಯ ಕಳೆಗೊಂಡ ದೈತ್ಯರ ಆಕ್ರಮಣದಿಂದ. ಆಗ ಎಲ್ಲರೂ ಕೂಡ ಬ್ರಹ್ಮದೇವರ ಬಳಿಗೆ ಹೋದರು. ಏನು ಮಾಡೋದು, ಹೀಗೆ ಪರಿಸ್ಥಿತಿ ಆಗಿದೆ, ದೈತ್ಯರ ಆಕ್ರಮಣಕ್ಕೆ ಒಳಪಟ್ಟಿದ್ದೇವೆ, ದೇವತೆಗಳೆಲ್ಲ ನಿಲ್ಲಲಿಯೂ ಎಲ್ಲ ಅಂಡರ್ಗ್ರೌಂಡಿಗೆ ಅಡಗೆ ಬಿಟ್ಟರು ದೈತ್ಯರ ಆಕ್ರಮಣಕ್ಕೆ. ಇಂದ್ರದೇವರಿಗೆ ಅಧಿಕಾರವೇ ಇಲ್ಲ ಅಂತಾಗಿದೆ. ಆಗ ಆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನಾನು ಅಹಂ ಭವಃ ಯೂಯಂ ಅಥೋ ಸುರಾದಯ ಮನುಷ್ಯ ತಿರ್ಯ ದುರ್ಮಧರ್ಮ ಜಾತಯ ಯಸ್ಯ ಅವತಾರಾಂಶ ಕಲಾ ವಿಸರ್ಜಿತ ವೃಜಾಮ ಸರ್ವೇ. ನಾವೆಲ್ಲರೂ ಕೂಡ ಪರಮಾತ್ಮನ ಅವತಾರದ ಅಂಶದಿಂದ ನಾವು ವಿಸರ್ಜಿತ. ಅದರಿಂದ ನಾವು ಹುಟ್ಟಿದವರು, ಪರಮಾತ್ಮರಿಂದ ನಾವೆಲ್ಲರೂ ಹುಟ್ಟಿದವರು. ಆದ್ದರಿಂದ ನಮಗೆಲ್ಲ ಅಧಿಪತಿಯಾದವನು ಯಜಮಾನ ಪರಮಾತ್ಮನೇ, ಅವನ ಬಳಿಗೆ ಹೋಗೋಣ. ವ್ರಜಾಮ ಸರ್ವೇ ಶರಣಂ ತಮವೇಯಂ ನಯಸ್ಯ ವದ್ಯ ನ ಚ ರಕ್ಷಣೀಯ. ಅವರು ಯಾರನ್ನೂ ರಕ್ಷಣೆ ಮಾಡಬೇಕಾಗಿಲ್ಲ, ಅವನಿಗೆ ವಧ್ಯರೂ ಇಲ್ಲ, ನಾವು ಉಪೇಕ್ಷಣೀಯ, ತಿರಸ್ಕಾರಕ್ಕೆ ಯೋಗ್ಯರೂ ಇಲ್ಲ, ಯಾರೂ ಇಲ್ಲ. ಪರಮಾತ್ಮನಿಗೆ ವಿರೋಧಿಗಳೇ ಇಲ್ಲ ಅಂತ ಅರ್ಥ. ವಧ್ಯರು, ಅವರಿಂದ ಕೊಲ್ಲಲ್ಪಡಬೇಕಾದವರು ಯಾರೂ ಇಲ್ಲ, ಅವರಿಂದ ರಕ್ಷಣೆ ಮಾಡಬೇಕಾದವರು ಯಾರೂ ಇಲ್ಲ. ಏನು ಪರಮಾತ್ಮನು ಸಜ್ಜನರ ರಕ್ಷಣೆ, ದುಷ್ಟ ಶಿಷ್ಟ ರಕ್ಷಣೆಯೇ ತನ್ನ ಗುರಿ ಅಂತ ಹೇಳಿಕೊಂಡವನು. ದೇವತೆಗಳ ರಕ್ಷಣೆ ಮಾಡ್ತಾನೆ, ದೈತ್ಯರ ಸಂಹಾರ ಮಾಡ್ತಾನೆ. ಇಲ್ಲಿ ನಯಸ್ಯ ವಧ್ಯ, ಅದರಿಂದ
ಕೊಲ್ಲಬೇಕಾದ ವ್ಯಕ್ತಿಗಳೇ ಇಲ್ಲ, ಅನುಗ್ರಹ ಪಡೆಯಬೇಕಾದ ವ್ಯಕ್ತಿಗಳೇ ಇಲ್ಲ. ಯಾರಿಗೆ ಅನುಗ್ರಹ ಮಾಡುವುದಿಲ್ಲ, ಯಾರ ಸಂಹಾರವನ್ನು ಮಾಡುವುದಿಲ್ಲ ಅಂತ ಅಪಾರ್ಥ ಆಗ್ತದೆ. ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ದೇವತೆಗಳು ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಬ್ರಹ್ಮದೇವರು ನಾವೆಲ್ಲರೂ ಕೂಡ ಈ ಪರಿಸ್ಥಿತಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡಬೇಕಾಗಿದ್ದರೆ ಭಗವಂತನ ಬಳಿಗೆ ಹೋಗಬೇಕು. ನಾವೆಲ್ಲ ಅವನಿಂದಲೇ ಹುಟ್ಟಿದವರು. ನಾನಾಗಲಿ, ಶಿವನಾಗಲಿ, ದೇವತೆಗಳು, ಸಕಲ ಪ್ರಾಣಿಗಳು ಕೂಡ ಪರಮಾತ್ಮನ ಅಂಶ ಕಲಾ ವಿಸರ್ಜಿತ, ಪರಮಾತ್ಮನ ಅಂಶದಿಂದ ನಾವು ಹುಟ್ಟಿದವರು. ಆದ್ದರಿಂದ ಅವನನ್ನೇ ಶರಣಾಗತರಾಗೋಣ. ಅವನಿಗೆ ವಧ್ಯರು ಯಾರೂ ಇಲ್ಲ, ಅವನಿಂದ ರಕ್ಷಣೆಗೆ ಅರ್ಹರು ಯಾರೂ ಇಲ್ಲ. ಏನಿದಕ್ಕೆ ಅರ್ಥ ಅಂದರೆ ಸ್ವಾರ್ಥ. ಪರಮಾತ್ಮನಿಗೆ ತನಗೋಸ್ಕರ ಯಾರನ್ನು ಕೊಲ್ಲಬೇಕಾಗಿಲ್ಲ. ಯಾರುಗಳು ಉಪಕಾರ ಮಾಡೋದು ಅವರಿಂದ ನಾವೆಲ್ಲ ಮತ್ತೊಬ್ಬರಿಗೆ ಉಪಕಾರ ಮಾಡ್ತೇವೆ, ಪ್ರಯೋಜನ ಉಂಟು. ನಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರಿಗೆ ಏನಾದರೂ ಉಪಕಾರ ಮಾಡ್ತೇವೆ, ನಮ್ಮ ಸ್ವಾರ್ಥಕ್ಕೋಸ್ಕರ ಮತ್ತೊಬ್ಬರನ್ನು ಸಂಹಾರ ಮಾಡ್ತೇವೆ. ಪರಮಾತ್ಮನಿಗೆ ತನಗಾಗಿ ಏನು ಬೇಕಾಗಿಲ್ಲ, ಎಲ್ಲ ಪರರಿಗಾಗಿ. ದುಷ್ಟ ಸಂಹಾರವೂ ಕೂಡ ಸಜ್ಜನರ ಕಲ್ಯಾಣಕ್ಕಾಗಿ, ರಕ್ಷಣೆ ಮಾಡೋದು ಕೂಡ ಅವರ ಕಲ್ಯಾಣಕ್ಕಾಗಿ. ಅವರಿಂದ ಇವನಿಗೇನು ಬೇಕಾಗಿಲ್ಲ. ತನ್ನ ಸ್ವಾರ್ಥಕ್ಕೋಸ್ಕರ ಕೊಲ್ಲಲ್ಪಡವರು ಯಾರಿಲ್ಲ, ರಕ್ಷಣೆಗೆ ಒಳಗಾಗೋರು ಯಾರಿಲ್ಲ ಅಂತ ಇಷ್ಟರ್ಥ ಹೊರತು ದೇವರಿಗೆ ವಧ್ಯರೇ ಇಲ್ಲ, ಯಾರಿಗೂ ಶಿಕ್ಷೆಯನ್ನೇ ಕೊಡುವುದಿಲ್ಲ, ಯಾರಿಗೂ ರಕ್ಷಣೆಯನ್ನೇ ಕೊಡುವುದಿಲ್ಲ. ಇದು ಎಲ್ಲ ಪುರಾಣ ವಿರುದ್ಧ. ಪರಮಾತ್ಮ ಎಲ್ಲ ಅವತಾರ ದುಷ್ಟ ನಿಗ್ರಹಕ್ಕೆ, ವಧ್ಯರೇ ಇಲ್ಲ ಅಂತ ಬಿಟ್ಟರೆ ಪರಮಾತ್ಮ ಅವತಾರ ತಾಳೋದು ಯಾಕೆ? ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಅನುಗ್ರಾಹ್ಯತೆಯ ಪಕ್ಷ ದೇವಾ ನ ಆತ್ಮಾರ್ಥದೋ ಹರಿ. ಈ ಶ್ಲೋಕಕ್ಕೆ ಇಲ್ಲಿ ಸಂಶಯ ಬರ್ತದೆ. ಇಲ್ಲಿ ವ್ಯಾಖ್ಯಾನ, ದೇವತೆಗಳೆಲ್ಲ ಪರಮಾತ್ಮನಿಗೆ ಯಾಕೆ ದೇವತೆಗಳ ಪಕ್ಷ ಹಿಡಿತಾನೆ? ಅನುಗ್ರಹ ಮಾಡಬೇಕು ಅಂತ. ನಾ ಆತ್ಮಾರ್ಥದ, ಅವರ ರಕ್ಷಣೆ ಮಾಡೋದು ಅವರ ಅನುಗ್ರಹಕ್ಕಾಗಿ, ತನ್ನ ಸ್ವಾರ್ಥಕ್ಕೆ ಅಲ್ಲ. ದುಷ್ಟ ನಿಗ್ರಹ ಮಾಡೋದು ಸಜ್ಜನರ ಕಲ್ಯಾಣಕ್ಕಾಗಿ, ತನಗೋಸ್ಕರ ಅಲ್ಲ. ದುಷ್ಟ ಸಂಹಾರವೂ ಪರಮಾತ್ಮನಿಗೆ ತನಗೋಸ್ಕರ ಅಲ್ಲ, ಶಿಷ್ಟ ರಕ್ಷಣೆಯೂ ತನಗೋಸ್ಕರ ಅಲ್ಲ ಅಂತ, ಆತ್ಮಾರ್ಥವಾಗಿ ಅಲ್ಲ ಅಂತ ಹೀಗೆ ಅರ್ಥ. ವಿಪಕ್ಷಿತಂ ಪ್ರಾಣಮನೋಧಿಯಾತ್ಮನಾಂ ಅರ್ಥೇಂದ್ರಿಯಾಭಾಸಂ ಅನಿದ್ರಂ ಔರಣಂ ಛಾಯಾತಪೌ ಯತ್ರ ನಗೃಧ್ರಪಕ್ಷೌ ತಮಕ್ಷರಂ ಖಂ ತ್ರಿಯುಗಂ ಮನಜಾಮಹಿ. ಪೂರ್ವಾರ್ಥೇನು ಕಷ್ಟ ಇಲ್ಲ. ಪ್ರಾಣ, ಮನಸ್ಸು, ಬುದ್ಧಿ, ಜೀವರು, ವಿಷಯ ಪದಾರ್ಥ, ಇಂದ್ರಿಯಗಳು, ಇದೆಲ್ಲ ವಿಪಶ್ಚಿತಂ ನಮ್ಮ ಪ್ರಾಣ, ಮನಸ್ಸು, ಬುದ್ಧಿ ಎಲ್ಲವನ್ನು ಕೂಡ ತಿಳಿದಿದ್ದಾನೆ. ವಿಪಶ್ಚಿತಂ ಪ್ರಾಣ ಮನೋಧಿಯಾತ್ಮನ, ಒಳಗಿನ ಅಂತಃಕರಣ, ನಮ್ಮ ಒಳಗಿನೆಲ್ಲ ಜೀವರು, ಒಳಗೆ ಅವರ ಮನಸ್ಸು, ಇಂದ್ರಿಯ ಮತ್ತು ವಿಷಯ ಪದಾರ್ಥ ಎಲ್ಲವನ್ನೂ ತಿಳಿದವನು. ಅನಿದ್ರಂ, ಅವನು ಯಾವಾಗಲೂ ಎಚ್ಚರವೇ. ಅವರಣಂ, ಯಾವ ದೋಷವೂ ಇಲ್ಲ ಅಂಥ ಪರಮಾತ್ಮನು. ಛಾಯಾತಪೋ ಯತ್ರ ನ ಗೃಧ್ರ ಪಕ್ಷು, ಇದಕ್ಕೆ ಅರ್ಥವೇ ಆಗುವುದಿಲ್ಲ. ನೆರಳು, ಬಿಸಿಲು, ನ ಗೃಧ್ರ ಪಕ್ಷು. ಗೃಧ್ರ ಅಂದರೆ ಹದ್ದು, ಹಕ್ಕಿಗಳ ರೆಕ್ಕೆಗಳು ಇಲ್ಲವೇ. ಹಕ್ಕಿಗಳ ರೆಕ್ಕೆಗಳಾದ ನೆರಳು ಇಲ್ಲ, ಬಿಸಿಲಿಲ್ಲ. ಏನಿತ್ತು ಅರ್ಥ ಅಂತ ಕೇಳಿದರೆ ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಛಾಯೆ ಅಂದರೆ ನೆರಳು ಅಂದರೆ ಕತ್ತಲೆ, ಅವಿದ್ಯೆ. ಆತಪ ಅಂದರೆ ಬಿಸಿಲು, ಅದು ಯಾವಾಗ ಇರುವುದಿಲ್ಲ. ಸೂರ್ಯ ಉದಯವಾದಾಗ ಬರ್ತದೆ, ನಿರಂತರವಲ್ಲ, ಹುಟ್ಟುವುದು, ಬರ್ತದೆ, ಹೋಗ್ತದೆ. ಸೂರ್ಯಾಸ್ತಮಾನ ಆದಾಗ ಹೋಗ್ತದೆ, ಸೂರ್ಯೋದಯವಾದಾಗ ಬರ್ತದೆ. ಅಂಥದ್ದು ಟೆಂಪರರಿ, ಶಾಶ್ವತವಲ್ಲ. ತಾತ್ಕಾಲಿಕವಾದ ನಮಗೆ ಬರತಕ್ಕ ಜ್ಞಾನ, ಶಾಸ್ತ್ರ ವೇದಗಳಿಂದ ಜ್ಞಾನ ಸಹಜವಾಗಿಲ್ಲ. ಅಧ್ಯಯನ ಮಾಡಿ ಬರ್ತದೆ, ಮತ್ತೊಮ್ಮೆ ಮರೆತು ಹೋಗ್ತದೆ. ಇದು ಆತಪ, ಬಿಸಿಲಿದ್ದಾಗೆ. ಛಾಯೆ ಅಂದರೆ ಅಜ್ಞಾನ, ಅಜ್ಞಾನ ಮತ್ತು ಕೆಲವೊಮ್ಮೆ ತಾತ್ಕಾಲಿಕ ಜ್ಞಾನ. ಒಂದು ನೆರಳು, ಒಂದು ಬಿಸಿಲು. ಇದು ಗೃಧ್ರ ಪಕ್ಷು,
ಗೃಧ್ರ ಅಂದರೆ ಲೋಭಕ್ಕೆ ಒಳಗಾಗುವ, ಯಾವಾಗ ಲೋಭ ಪರವಶನಾದ ಜೀವನಿಗೆ 2 ರೆಕ್ಕೆಗಳು. ಗೃಧ್ರ ಅಂದರೆ ಜೀವ, ಗೃಧು ಅಂದರೆ ಆಕಾಂಕ್ಷ, ಅದು ಬೇಕು ಇದು ಬೇಕು ಅಂತ ಅಪೇಕ್ಷೆ ಪಡುವ ಜೀವ ಗೃಧ್ರ. ಅದಕ್ಕೆ ರೆಕ್ಕೆ 2 ರೆಕ್ಕೆ ನಮಗೆ, ಒಂದು ಅಜ್ಞಾನ, ಒಂದು ಜ್ಞಾನ. ಅದು ತಾತ್ಕಾಲಿಕ ಜ್ಞಾನ, ನಿತ್ಯ ಜ್ಞಾನ ಅಲ್ಲ. ಇದು ಒಂದು ನೆರಳು, ಒಂದು ಬಿಸಿಲು. ಅದು ನಮ್ಮನ್ನು ಒಂದು ಕೆಳಗೆ ತಳ್ಳುತ್ತದೆ, ಒಂದು ಮೇಲೆ. ಒಂದು ಹಕ್ಕಿ ಒಂದು ರೆಕ್ಕೆಯಿಂದ ಮೇಲಕ್ಕೆ ಹೋಗ್ತದೆ, ಇನ್ನೊಂದು ರೆಕ್ಕೆ ಕೆಳಗೆ ತಳ್ಳುತ್ತದೆ. ಅಜ್ಞಾನ ಎಂಬ ರೆಕ್ಕೆ ನಮ್ಮನ್ನು ಕೆಳಗೆ ತಳ್ಳುವುದು, ಈ ಜ್ಞಾನ ಮೇಲೆ ತಗೊಂಡು ಹೋಗುವುದು. ಇದು 2 ಕೂಡ ಪರಮಾತ್ಮನಿಗೆ ಇಲ್ಲ. ಅವನಿಗೆ ನಿತ್ಯ ಜ್ಞಾನ. ಈ ಬಿಸಿಲಿನಂತಹ ಟೆಂಪರರಿ ಜ್ಞಾನ ಇಲ್ಲ, ಅಜ್ಞಾನವೂ ಇಲ್ಲ. ಇದು ಆ ಶ್ಲೋಕಕ್ಕೆ ಅರ್ಥ. ಛಾಯಾತಪು ಯತ್ರ ನ ಗೃಧ್ರ ಪಕ್ಷವು. ಛಾಯಾತ ಅವಿದ್ಯಾ ಸಂಪ್ರೋಕ್ತ. ಜನ್ಯ ವಿದ್ಯಾ, ನಿತ್ಯ ವಿದ್ಯೆ ಅಲ್ಲ, ನಿತ್ಯ ಜ್ಞಾನ ಅಲ್ಲ. ವೇದಾಗಮಗಳಿಂದ ಬರುವಂಥ ಜ್ಞಾನ, ಹುಟ್ಟುವಂಥ ಜ್ಞಾನ. ಇದು ಆತಪ. ಜೀವಗೃಧ್ರಸ್ಯ, ಆಕಾಂಕ್ಷೆಗೆ ಒಳಗಾದ ಜೀವನು ಒಂದು ಹಕ್ಕಿ. ಅವನ ತೌ ಪಕ್ಷವು 2 ರೆಕ್ಕೆಗಳು, ಒಂದು ಊರ್ಧ್ವ ಅಥವಾ ಪೃಥಕ್. ಒಂದು ಮೇಲಕ್ಕೆ ಎಳೆದುಕೊಂಡು ಹೋಗ್ತದೆ, ಒಂದು ಕೆಳಕ್ಕೆ ತಾಳ್ತದೆ. ತೌ ವಿಷ್ಣುವಸ್ತು ನೈವಿದ್ಯೈತಿ. ಪರಮಾತ್ಮ ಇಲ್ಲ, ಅವನು ನಿತ್ಯ ವಿದ್ಯಾ, ನಿತ್ಯ ಜ್ಞಾನ ಸ್ವರೂಪ. ಅವನಿಗೆ ಅಜ್ಞಾನಾವಕಾಶ ಇಲ್ಲ, ಹುಟ್ಟುವ ಜ್ಞಾನ ಅಲ್ಲ, ತಾತ್ಕಾಲಿಕ ಜ್ಞಾನವೂ ಅಲ್ಲ, ನಿತ್ಯ ಜ್ಞಾನ. ನಿತ್ಯ ಜ್ಞಾನ ಸ್ವರೂಪಿಯಾದ ಪರಮಾತ್ಮನಿಗೆ ಈ ನೆರಳು ಇಲ್ಲ, ಈ ಟೆಂಪರರಿ ಬಿಸಿಲು ಇಲ್ಲ, ಯಾವಾಗಲೂ ಪ್ರಕಾಶರೂಪಿ ಅಂತ ಪರಮಾತ್ಮ ಅಂತ. ಹಾಗೆ ಇದಕ್ಕೆ ಭಾಗವತ ತಾತ್ಪರ್ಯ ಇಲ್ಲದೆ ಹೋದರೆ ಅರ್ಥವೇ ಆಗೋದಿಲ್ಲ. ಛಾಯಾತಪು ಯತ್ರ ನ ಗೃಧ್ರ ಪಕ್ಷವು ತಮಕ್ಷರಂ ಅಂಥ ಪರಮಾತ್ಮನನ್ನು ಅವನಿಗೆ ಶರಣಾಗೋಣ, ಅವನ ಬಳಿಗೆ ಹೋಗೋಣ ಎಂಬುದಾಗಿ ಬ್ರಹ್ಮದೇವರು ದೇವತೆಗಳಿಗೆಲ್ಲ ಅವರ ಸಂಕಷ್ಟ ಪರಿಹಾರಕ್ಕೆ ಭಗವಂತನ ಬಳಿಗೆ ಹೋಗಿ ಮುಂದೆ ಸಮುದ್ರ ಮಥನದ ಚರಿತ್ರೆಯನ್ನು ಮುಂದಕ್ಕೆ ತಿಳಿಸ್ತಾರೆ. ಹೀಗೆ ಈ ಒಂದು ಮಹಾರಾಜನ ಚರಿತ್ರೆ. ಪರಮಾತ್ಮ ಅಜಿತ ರೂಪಿಯಾಗಿ ಬಂದು ಅವನಿಗೆ ಈಶಾವಾಸ್ಯ ಉಪನಿಷತ್ತಿನ ಉಪದೇಶವನ್ನು ಮಾಡಿ, ಈಶಾವಾಸ್ಯ ಉಪನಿಷತ್ತಿನಿಂದ ಭಗವಂತನ ಪ್ರಾರ್ಥನೆ ಮಾಡಿದಾಗ ಭಗವಂತ ಬಂದು ದೈತ್ಯರ ಸಂಹಾರ ಮಾಡಿದ್ದು. 2ನೇದ್ದು ಗಜೇಂದ್ರನ ಕಥೆ. 3ನೇದ್ದು ಸಮುದ್ರ ಕಥನ ಪ್ರಾರಂಭ. ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ನನ್ನ ಕೈಯಿಂದ ಆಗುವುದಿಲ್ಲ, ಪರಮಾತ್ಮನೇ ಈ ಕಾರ್ಯವನ್ನು ಮಾಡಬೇಕು, ಅಲ್ಲಿಗೆ ಹೋಗೋಣ ಅಂತ ದೇವತೆಗಳನ್ನು ಪರಮಾತ್ಮ ಬಳಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈಗ ನಮಗೆ ಮೊದಲು ಶಬ್ದಕ್ಕೆ ಅರ್ಥ ಗೊತ್ತಾಗುವುದು ಕಾರ್ಯದಲ್ಲಿ ಅಂತ. ಕಾರ್ಯತಾವಾದ ಶಬ್ದ ಕೇಳಿದ ಕೂಡಲೇ ನಮಗೆ ಮೊನ್ನೆ ಹೇಳಿದ್ದೇನೆ, ಗಾಮನೆಯ ನೀರಿನ ತಾ ಎಂಬುದಾಗಿ ದೊಡ್ಡ ಹಿರಿಯರು ಹೇಳಿದರೆ ಅಣ್ಣ ನೀರು ತರಲಿಕ್ಕೆ, ಗೋವನ್ನು ತರಲಿಕ್ಕೆ ಹೋಗ್ತಾನೆ. ಚಿಕ್ಕ ಬಾಲಕ ಆ ಶಬ್ದವನ್ನು ಕೇಳಿದ, ಅಣ್ಣ ಗೋವನ್ನು ತರುವುದನ್ನು ನೋಡಿದ. ಓ, ಶಬ್ದ ಕೇಳಿದ ಕೂಡಲೇ ಇವನು ಹೋಗಿದ್ದಾನೆ. ಹೋಗಬೇಕಾದರೆ ಇವನ ಪ್ರವೃತ್ತಿಗೆ ಅವನೇನೋ ಹೇಳಿರಬೇಕು. ಅವನ ಶಬ್ದ ಕೇಳಿದ ಕೂಡಲೇ ಪ್ರವೃತ್ತಿ ಆಗಬೇಕಾಗಿದ್ದರೆ, ಪ್ರವೃತ್ತಿಗೆ ನಾನು ಮಾಡಬೇಕು ಅಂತ ಗೊತ್ತಾದಾಗ ಪ್ರವೃತ್ತಿ ಆಗೋದು. ಪ್ರವೃತ್ತಿಗೆ ಇದಂ ಕಾರ್ಯಂ, ನಾನಿದನ್ನು ಮಾಡಬೇಕು, ಜ್ಞಾನ ಬಂದ ಮೇಲೆ ಪ್ರವೃತ್ತಿ. ಸುಮ್ಮನೆ ಯಾರೂ ಪ್ರವೃತ್ತಿ ಮಾಡೋದಿಲ್ಲ. ಇವನು ಪ್ರವೃತ್ತಿ ಮಾಡಬೇಕಾಗಿದ್ದರೆ, ತಾನು ಸ್ತನ್ಯಪಾನ ಮಾಡಬೇಕಾಗಿದ್ದರೂ ಇದಂ ಕಾರ್ಯಂ, ನಾನಿದನ್ನು ಮಾಡಬೇಕು ಅಂತ ತಿಳಿದು ಪ್ರವೃತ್ತಿ ಮಾಡೋದು.
ಇವನು ಕೂಡ ಪ್ರವೃತ್ತಿ ಮಾಡಬೇಕಾಗಿದ್ದರೆ ಗೋವನ್ನು ತರಲಿಕ್ಕೆ ನಾನು ಮಾಡಬೇಕು ಅಂತ ಜ್ಞಾನ ಬಂತು, ಬರಬೇಕು. ಶಬ್ದ ಕೇಳಿದ ಕೂಡಲೇ ಹೋಗಬೇಕಾಗಿದ್ದರೆ ನಾನು ಕಾರ್ಯ ಮಾಡಬೇಕು ಎಂಬ ಜ್ಞಾನ ಶಬ್ದದಿಂದ ಬಂತು. ಆದ್ದರಿಂದ ಶಬ್ದ ಕಾರ್ಯವನ್ನು ಬೋಧನೆ ಮಾಡ್ತದೆ. ಫಸ್ಟು ಪ್ರಾರಂಭದಲ್ಲಿ ಅವನಿಗೆ ಶಬ್ದಕ್ಕೆ ಅರ್ಥವನ್ನು ತಿಳ್ಕೊಳ್ಳುವುದು ದೊಡ್ಡವರು ಹೇಳಿದ ಮಾತಿನಿಂದ ಚಿಕ್ಕವರು ಪ್ರವೃತ್ತಿ ಮಾಡಿದಾಗ ಅದನ್ನು ಕಂಡು ಶಬ್ದಕ್ಕೆ ಏನು ಅರ್ಥ ಅಂತ ಮಗು ತಿಳ್ಕೊಳ್ಬೇಕು. ಇದು ಪ್ರಾಥಮಿಕ ಮೊದಲನೇ ಒಂದು ಶಕ್ತಿ ಜ್ಞಾನ. ಶಬ್ದಕ್ಕೆ ಅರ್ಥ ಏನು ಅಂತ ತಿಳ್ಕೊಳ್ಳುವ ಪ್ರಾರಂಭದ ಹಂತ ಯಾವುದು? ದೊಡ್ಡವರ ಮಾತು ಕೇಳಿ ಎರಡನೇ ಕಿರಿಯರು ಪ್ರವೃತ್ತಿ ಮಾಡೋದನ್ನು ನೋಡಿ ಚಿಕ್ಕ ಮಗು ಪ್ರವೃತ್ತಿ ಮಾಡಬೇಕಾಗಿದ್ದರೆ ಮಾಡಬೇಕು ಅಂತ ಕಾರ್ಯಜ್ಞಾನ ಬಂದಿದೆ. ಶಬ್ದ ಕೇಳಿದ ಕೂಡಲೇ ಪ್ರವೃತ್ತಿ ಮಾಡಬೇಕಾಗಿದ್ದರೆ ಅದಕ್ಕೆ ಬೇಕಾದ ಕಾರ್ಯದ ಜ್ಞಾನ ಅವನಿಗೆ ಶಬ್ದದಿಂದ ಬಂದಿದೆ. ಶಬ್ದ ಕಾರ್ಯವನ್ನು ಬೋಧನೆ ಮಾಡ್ತದೆ. ಎಲ್ಲ ಶಬ್ದ ಕಾರ್ಯವನ್ನೇ ಬೋಧನೆ ಮಾಡೋದು. ಒಂದು ಅದಕ್ಕೆ ಸಂಬಂಧಪಟ್ಟಿರಬೇಕು. ಆನೆಯ ಕಾರ್ಯ ಮಾಡುವಂಥ ಯಾವುದನ್ನು? ಗೋವನ್ನು, ಅದಕ್ಕೆ ಸಂಬಂಧಪಟ್ಟದ್ದು. ಒಂದು ಕಾರ್ಯ ಒಂದು ಅದಕ್ಕೆ ಸಂಬಂಧಿಸಿದ್ದು ಹೊರತು ಬ್ರಹ್ಮ ಕಾರ್ಯವಲ್ಲ. ಅವನನ್ನು ಮಾಡಲಿಕ್ಕೂ ಬರುವುದಿಲ್ಲ, ಅದಕ್ಕೆ ಸಂಬಂಧಪಟ್ಟವನು ಅಲ್ಲ. ಅವನು ಸ್ವತಂತ್ರ ಸಿದ್ಧ ವ್ಯಕ್ತಿ. ವೇದ ಪರಮಾತ್ಮನನ್ನು ಬೋಧನೆ ಮಾಡುವುದೇ ಇಲ್ಲ. ನಮಗೆ ಶಬ್ದಕ್ಕೆ ಅರ್ಥ ಗೊತ್ತಾವುದಾಗಲೇ ಮಗುವಿಗೆ ಶಬ್ದವು ಕಾರ್ಯವನ್ನು ಬೋಧನೆ ಮಾಡ್ತದೆ, ಅದಕ್ಕೆ ಸಂಬಂಧಪಟ್ಟ ವಸ್ತುವನ್ನೇ ಬೋಧನೆ ಮಾಡ್ತದೆ ಅಂತ. ಹೀಗಾಗಿ ಪರಮಾತ್ಮನನ್ನು ವೇದವಾಕ್ಯ ಬೋಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಕಾರ್ಯವಲ್ಲ, ಅದಕ್ಕೆ ಸಂಬಂಧಿಸಿದ ಗ್ರಾಮಂ ಗಚ್ಚತಿ, ಗಮನ ಕಾರ್ಯ, ಗ್ರಾಮವನ್ನು ಹೋಗುವುದು ಅದಕ್ಕೆ ಸಂಬಂಧಪಟ್ಟದ್ದು. ಹೀಗೆ ಕಾರ್ಯ ಅದಕ್ಕೆ ಸೇರಿದ್ದು, ಅದಕ್ಕೆ ಸೇರಿದ ವಸ್ತು, ಅದನ್ನು ಮಾತ್ರ ಬೋಧನೆ ಮಾಡಬೇಕು. ಸ್ವತಂತ್ರನಾದ ಪರಮಾತ್ಮನನ್ನು ವೇದ ಬೋಧಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಕಾರ್ಯವನ್ನೇ ಬೋಧನೆ ಮಗುವಿಗೆ ಅದೇ ಮೊದಲು ಶಬ್ದಕ್ಕೆ ಕಾರ್ಯವನ್ನೇ ಅದು ಬೋಧನೆ ಮಾಡ್ತದೆ ಅಂತ ಈ ಥರದ ಒಂದು ಪೂರ್ವಗ್ರಹ ಬರುವುದಿಲ್ಲ. ಯಾಕೆ ಎಂದರೆ ಅದು ಕಾರ್ಯ ವಿಚಾರವೇ ಇಲ್ಲ. ಅಣ್ಣ ಹಣ್ಣು ತಿನ್ನುತ್ತಾ ಇದ್ದಾನೆ, ಭಕ್ಷ್ಯ ತಿನ್ನುತ್ತಾ ಇದ್ದಾನೆ. ತವ ಭ್ರಾತ ಅಪೂಪ ಮತ್ತಿ, ಅಲ್ಲಿ ಏನು ಕಾರ್ಯ ಇಲ್ಲ, ತಿನ್ನುತ್ತಾ ಇದ್ದಾನೆ. ಅವನು ಹೋಗಿ ಅಂತ ಮಾಡೋದಲ್ಲ, ತಿನ್ನುತ್ತಾ ಇರುವುದನ್ನು ನೋಡ್ತಾ ಇದ್ದಾನೆ. ಮಾಡು ಅಂತ ಬೋಧನೆ ಮಾಡಿಲ್ಲ. ಅವನು ಹೇಳೋದು ತವ ಭ್ರಾತ ಅಪೂಪ ಮತ್ತಿ, ನಿನ್ನ ಅಣ್ಣನು ಹಣ್ಣನ್ನು ತಿಂತಾ ಇದ್ದಾನೆ, ಅಪೂಪವನ್ನು ಭಕ್ಷ್ಯವನ್ನು ತಿನ್ನುತ್ತಾ ಇದ್ದಾನೆ. ಒಂದು ನಡೆಯತಕ್ಕ ಘಟನೆ, ಅದನ್ನು ಮಾಡುವ ಹೋಗು ಅಂತ ಹೇಳಿಲ್ಲ. ಗಾಮಾನ ಎಂಬಲ್ಲಿ ಗೋವನ್ನು ತರ್ತಾ ಜಲಮಾನೆಯ ನೀರು ನೀರು ತರ್ತಾನೆ. ಆಗ ಕಾರ್ಯವನ್ನು ಬೋಧನೆ ಮಾಡಿ ಅದನ್ನು ನೋಡಿ ಅವನಿಗೆ ಶಬ್ದ ಕಾರ್ಯವನ್ನು ಬೋಧನೆ ಮಾಡ್ತಿದ್ದಾನೆ. ಇಲ್ಲಿ ಕಾರ್ಯವೇ ಇಲ್ಲ, ಮಾಡ್ತಾ ಇದ್ದಾನೆ. ಅಪ್ಪವನ್ನು ಭಕ್ಷ್ಯವನ್ನು ತಿನ್ನುತ್ತಾ ಇದ್ದಾನೆ. ನೋಡು, ನಿನ್ನ ಅಣ್ಣ ಭಕ್ಷ್ಯ ತಿನ್ನುತ್ತಾ ಇದ್ದಾನೆ. ಅದು ಕೇಳಿದ ಕೂಡ ನೋಡ್ತಾ ಇದ್ದಾನೆ. ಪ್ರತ್ಯಕ್ಷವಾಗಿ ನೋಡಿ ಅದೇ ಶಬ್ದ ಕೇಳಿದಾಗ ಈ ಶಬ್ದಕ್ಕೆ ಇದು ಅರ್ಥ. ಇಲ್ಲಿ ಕಾರ್ಯದ ಸಂಬಂಧವೇ ಇಲ್ಲ. ಮಾಡು ನೋಡು ಹೋಗುತ್ತಿಲ್ಲ. ಅವನು ಮಾಡ್ತಾ ಇದ್ದಾನೆ, ಒಂದು ವರ್ತಮಾನವಾಗಿ ಕೆಲಸ ಆಗ್ತಾ ಇದೆ, ಶಬ್ದ ಪ್ರಯೋಗ ಮಾಡ್ತಾನೆ. ತವ ಭ್ರಾತ ಅಪೂಪ ಮತ್ತಿ, ನಿನ್ನ ಅಣ್ಣನು ಭಕ್ಷ್ಯವನ್ನು ತಿನ್ನುತ್ತಾ ಇದ್ದಾನೆ. ಅದಕ್ಕೆ ಸರಿಯಾಗಿ ಇವನ ಅಪೂಪ ಅಪ್ಪ ತಿಂತಾ ಇದ್ದಾನೆ. ಅವನ ಕ್ರಿಯೆ, ಅವನು ಮಾಡು ತಿನ್ನೋ ಕ್ರಿಯೆ, ಇವನು ಶಬ್ದ ಇದನ್ನು ಜೋಡಿಸಿ ತವ ಭ್ರಾತ ಅಪೂಪ ಮತ್ತಿ ಅಂತ ಶಬ್ದಕ್ಕೆ ನಿನ್ನ ಅಣ್ಣನು ಭಕ್ಷ್ಯವನ್ನು ತಿನ್ನುತ್ತಾ ಇದ್ದಾನೆ ಅಂತ ಅರ್ಥ. ಆಮೇಲೆ ಅದು ಬಿಟ್ಟ, ಅವನು ಹಾಲು ಕುಡಿಯಲಿಕ್ಕೆ ಪ್ರಾರಂಭ ಮಾಡಿದ. ಆಗ ಹೇಳ್ತಾನೆ ತವ ಭ್ರಾತ ಪಯಪ್ಪಿಬತಿ ಅಂತ. ಆವಾಗ ತವ ಭ್ರಾತ ಅಪೂಪ ಮತ್ತಿ ಅಂತ, ತವ ಭ್ರಾತ ಪಯಪ್ಪಿಬತಿ ಅಂತ. ಅಲ್ಲಿ ಅಪ್ಪ ಹೋಯಿತು, ತಿನ್ನುವುದು ಹೋಯಿತು, ಲೋಟೆಯಿಂದ ಹಾಲು ಕುಡಿತಾ ಇದ್ದಾನೆ. ತವ ಭ್ರಾತ ಪಯಪ್ಪಿ ಹಾಗಂತ ಪಯ ಅಂದರೆ ಹಾಲು, ಅಪೂಪ ಅಂದರೆ ಅಪ್ಪ. ಅತ್ತಿ ಅಂದರೆ ತಿನ್ನುವುದು, ಪಿಬತಿ ಅಂದರೆ ಕುಡಿಯುವುದು. ಈ ಒಂದು ಶಬ್ದವನ್ನು ಆಚೆ ಮಾಡಿ ಬದಲಾವಣೆ ಮಾಡಿದಾಗ ಅವನಿಗೆ
ಭ್ರಾತ ಅಂದರೆ ಅಣ್ಣ, ಪಯ ಅಂದರೆ ಯಾಕೆಂದರೆ ತಮ ಭ್ರಾತ ಅಂದರೆ ಅಲ್ಲಿ ಹೇಳಿದರು ಇಲ್ಲಿ ಹೇಳಿದ್ದಾರೆ. ತಮ ಭ್ರಾತ ಅಪುಪಮತ್ತಿ, ತಮ ಭ್ರಾತ ಪಯಪಿಪತಿ, ಎರಡೂ ಕಡೆ ಭ್ರಾತ ಶಬ್ದ ಉಂಟು. ಅದು ಭ್ರಾತ ಅಂದರೆ ಅಣ್ಣ. ಅಲ್ಲಿ ಅಪೂಪ ಹೋಯಿತು, ಹಾಲು ಬಂತು. ಇವನು ಅಪುವು ಅತ್ತಿಯಿಂದ ಬಿಟ್ಟು ಪಯಪಿಪತಿ ಅಂತ ಹೇಳಿದ. ಹಾಗಾದರೆ ಅಪೂಪ ಅಂದರೆ ಅಪ್ಪ, ಪಯ ಅಂದರೆ ಹಾಲು, ಅತ್ತಿಯಿಂದ ತಿನ್ನುವುದು, ಪಿಬತಿ ಅಂದರೆ ಆವಾಪ ಉದ್ವಾಪ. ಶಬ್ದವನ್ನು ಬದಲು ಮಾಡಿದಾಗ ಅವನು ಯಾವ ಶಬ್ದಕ್ಕೆ ಏನರ್ಥ. ಮೊದಲು ತಮಭ್ರಾತ ಅಪುಪಮತ್ತಿ ಅಂತ ಇಡೀ ವಾಕ್ಯ ನಿನ್ನ ಅಣ್ಣನು ಅಪ್ಪ ತಿನ್ನುತ್ತಾ ಇದ್ದಾನೆ. ಅಪೂಪ ಶಬ್ದಕ್ಕೆ ಏನರ್ಥ, ಭ್ರಾತ ಶಬ್ದಕ್ಕೆ ಏನರ್ಥ ಅಂತ ವಿವರ ಗೊತ್ತಾಗೋದಿಲ್ಲ. ಸಾಮಾನ್ಯವಾಗಿ ಇಡೀ ವಾಕ್ಯ ಈ ಒಂದು ಪ್ರಯೋಗ ನಡೀತಾ ಇದೆ, ಅದನ್ನು ಹೇಳ್ತಾ ಇದೆ. ಆಮೇಲೆ ಆ ವಸ್ತು ಬದಲಾದಂತೆ ಶಬ್ದವು ಬದಲಾದಾಗ ಯಾವ ಶಬ್ದಕ್ಕೆ ಏನರ್ಥ ಅಂತ. ಇಲ್ಲಿ ಕಾರ್ಯ ಬೋಧನೆ ಇಲ್ಲ. ಆದ್ದರಿಂದ ಕಾರ್ಯವನ್ನೇ ಶಬ್ದಕ್ಕೆ ಅರ್ಥ ತಿಳ್ಕೊಳ್ಳುವಾಗ ಕಾರ್ಯಬೋಧನದ ಮುಖಾಂತರವೇ ತಿಳ್ಕೊಳ್ಳಬೇಕಾಗಿಲ್ಲ. ಇದ್ದ ಘಟನೆ, ಇದ್ದ ವಸ್ತುವನ್ನು ತಿಳಿಸಿಯೂ ಕೂಡ ನಮಗೆ ಜ್ಞಾನ ಬರುವುದು ಅನುಭವಿಸಿದ್ದ. ಅದರಲ್ಲಿ ಮೊದಲು ಯಾವುದು ಬರ್ತದೆ ಅವ್ರು ಹೇಳೋದು, ಮೊದಲು ಶಬ್ದಕ್ಕೆ ಕಾರ್ಯದಲ್ಲಿ ಶಕ್ತಿ ಅಂತ ಕಾರ್ಯವನ್ನು ಬೋಧನೆ ಮಾಡ್ತದೆ ಅಂತ ತಿಳ್ಕೊಂಡಿದ್ದಾನೆ. ಅದೊಂದು ಮನಸ್ಸಲ್ಲಿ ಗಟ್ಟಿ ಉಳಿದಿರ್ತದೆ. ಮುಂದಿನದೆಲ್ಲವೂ ಕೂಡ ಅವನು ಕಾರ್ಯ ಅದಕ್ಕೆ ಸಂಬಂಧಪಟ್ಟದ್ದು ಅಂತ ತಿಳ್ಕೊಳ್ತಾನೆ. ಮೊದಲನೇ ಉತ್ಪತ್ತಿ ಇದು ಅದಲ್ಲ. ಮೊದಲು ಅವನಿಗೆ ಶಬ್ದಕ್ಕೆ ಅರ್ಥಜ್ಞಾನ ಬರುವಾಗ ಚಿಕ್ಕ ಮಗು, ಅವನಿಗೆ ಗಾಮಾನಯ ಅಂತ ಹೇಳೋದು, ಆಮೇಲೆ ಗೋವು ತರುವುದು, ಗೋವು ತರುವವರೆಗೆ ಈ ಶಬ್ದವನ್ನು ಜ್ಞಾಪಕದಲ್ಲಿಟ್ಟುಕೊಂಡು ತಂದಾಗ ಗಾಮಾನಯ ಅಂದರೆ ಗೋವನ್ನು ತರುವುದು. ಎಷ್ಟು ಕಷ್ಟ ಇದೆ. ಎದುರಿಗೆ ವಸ್ತು ಇದ್ದಾಗ ಅದನ್ನು ತೋರಿಸಿ ಅರ್ಥ ತಿಳಿಸೋದು ಸುಲಭ, ಚಿಕ್ಕ ಮಗು ಬೇಗ ಗೊತ್ತಾಗ್ತದೆ. ಎದುರಿಗೆ ತಾಯಿ ಇದ್ದಾಳೆ, ಎಂ ತವ ಮಾತ ಅಯಂ ಪಿತ, ನೋಡು ತಂದೆ, ಬೆರಳು ತೋರಿಸಿ ಇವಳು ತಾಯಿ, ಇವಳ ಅಪ್ಪ, ಇವಳ ಅಮ್ಮ, ಮಗು ಕೂಡಲೇ ಗೊತ್ತಾಗ್ತದೆ. ಮೊದಲು ಅವರಿಗೆ ಕಣ್ಣಿಗೆ ಇರುವ ವಸ್ತುವನ್ನು ತೋರಿಸಿ ಶಬ್ದಕ್ಕೆ ಇದು ಅರ್ಥ. ಈಗಿನ ಕಿಂಗರ್ ಗಾರ್ಡನ್ ಪದ್ಧತಿ ಹಾಗೆ ಚಿತ್ರ ಬಿಡಿಸಿ ಇದು ಗಣಪತಿ, ಇದು ಆನೆ ಅಂತ ಚಿತ್ರ ತೋರಿಸಿ ಮಾಡಿದಾಗ ಶಬ್ದಗಳಿಗೆ ಬೇಗ ಅರ್ಥ ಗೊತ್ತಾಗ್ತದೆ. ಇದು ಮತ್ತೆ ಕ್ರಮೇಣ ಗೊತ್ತಾಗ್ಬೋದು. ಎದುರಿಗೆ ವಸ್ತು ಇಲ್ಲದಿದ್ದಾಗ ಆ ವಸ್ತು ಬರುವವರೆಗೆ ಕಾದು ಅಲ್ಲಿಯವರೆಗೆ ಶಬ್ದವನ್ನು ನೆನಪಿಸಿಕೊಂಡು ಗಾಮಾನೆಯ ಅಂದರೆ ಗೋವನ್ನು ತರಬೇಕು. ಇದು ನಂತರ ಸ್ವಲ್ಪ ಬುದ್ಧಿ ಬೆಳೆದ ಮೇಲೆ ಬರ್ತದೆ. ಪ್ರಾರಂಭದಲ್ಲಿ ಮಗುವಿಗೆ ಎದುರಿಗಿದ್ದ ವಸ್ತುವನ್ನು ತೋರಿಸಿ ಶಬ್ದವನ್ನು ಹೇಳಿದರೆ ಈ ಶಬ್ದಕ್ಕೆ ಇದು ಅರ್ಥ. ಹಾಗಲ್ಲಿ ಕಾರ್ಯದ ಪ್ರಶ್ನೆಯೇ ಇಲ್ಲ. ಇದು ಆನೆ, ಆನೆ ಎದುರಿಗಿದೆ ಚಿತ್ರ, ಇದು ಆನೆ. ಇಲ್ಲಿ ಆನೆ ಎಂಬ ಶಬ್ದಕ್ಕೆ ಇದು ಅರ್ಥ ಅಂತ. ಇವಳು ತಾಯಿ, ಎದುರಿಗೆ ತಾಯಿ ಇದ್ದಾಳೆ. ಎದುರಿಗಿದ್ದ ವಸ್ತುವನ್ನು ತೋರಿಸಿ ಬೆರಳಿನಿಂದ ಶಬ್ದ ಪ್ರಯೋಗ ಮಾಡಿ ಅರ್ಥ ತಿಳಿಸುವುದು ಮಕ್ಕಳಿಗೆ ಬಹು ಸುಲಭ. ಆದರೆ ಮೊದಲು ಶಬ್ದಕ್ಕೆ ಅರ್ಥ ಗೊತ್ತಾಗುವುದು ಕಾರ್ಯದಲ್ಲಿ ಅಲ್ಲ, ಅದು ನಂತರ. ಗಾಮಾನಯ ಕಾರ್ಯದಕ್ಕೆ ಶಬ್ದವು ಕಾರ್ಯವನ್ನು ಬೋಧನೆ ಮಾಡ್ತದೆ ಅಂತ ಸ್ವಲ್ಪ ಮಗು ಬೆಳೆದ ಮೇಲೆ ಗೊತ್ತಾಗುವುದು. ಪ್ರಾರಂಭಿಕ ಉತ್ಪತ್ತಿ ಇವ ತಾಯಿ, ತಂದೆ, ಎದುರಿದ್ದ ವಸ್ತು, ಇವನು ಹಣ್ಣು ತಿನ್ನುತ್ತಾ ಇದ್ದಾನೆ, ಇಲ್ಲ ಪ್ರತ್ಯಕ್ಷವಾಗಿ ಕಾಣಬೇಕು, ಅಲ್ಲಿ ಶಬ್ದ ಪ್ರಯೋಗ ಮಾಡಬೇಕು. ಅದು ಮಗುವಿಗೆ ಮೊದಲು ಗೊತ್ತಾಗುವುದು. ಆದ್ದರಿಂದ ಶಬ್ದವು ಕಾರ್ಯವನ್ನೇ ಮೊದಲು ತಿಳಿಸಿದೆ ಎಂದು ನಿಯಮ ಇಲ್ಲ. ಆದ್ದರಿಂದ ನಿಮ್ಮ ನಿರ್ಬಂಧವೇ ತಪ್ಪು. ಎಲ್ಲ ಶಬ್ದಗಳು ಕಾರ್ಯವನ್ನೇ ಬೋಧನೆ ಮಾಡೋದು ಅಂತ ಮಕ್ಕಳ ಮನಸ್ಸಿಗೆ ಹಿಡಿದು ಬಿಟ್ಟಿದೆ. ಅದೇ ವೇದ ಕಾರ್ಯವನ್ನೇ ಬೋಧನೆ ಮಾಡಬೇಕು. ಪರಮಾತ್ಮ ಕಾರ್ಯ ಅಲ್ಲ, ಮಾಡುವ ವಸ್ತು ಅಲ್ಲ, ಕ್ರಿಯೆ ಅಲ್ಲ. ಪರಮಾತ್ಮನೂ ಬೋಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಆರ್ಗ್ಯುಮೆಂಟ್. ಅವರ ವಾದ ಎಷ್ಟು ತಪ್ಪು, ಅನುಭವ ವಿರುದ್ಧ. ಚಿಕ್ಕ ಮಕ್ಕಳಿಗೆ ಮೊದಲು ಶಬ್ದದಿಂದ ಅರ್ಥ ಗೊತ್ತಾಗೋದು ಕಾರ್ಯ ಅಲ್ಲ, ಎದುರು ನಡೆದ ಘಟನೆ, ನಡೆಯುತ್ತಿರುವ ಘಟನೆ ಅಥವಾ ಕಣ್ಣಿಗೆ ಕಾಣುವ ವಸ್ತು, ಕಣ್ಣಿಗೆ ಕಾಣುವ ವಸ್ತು ಎದುರಿಗೆ ನಡೆಯುತ್ತಿರುವ ಘಟನೆ, ಅದಕ್ಕರಿಗಾಗಿ ಶಬ್ದ ಪ್ರಯೋಗ ಮಾಡಿದ ಮೇಲೆ ಮೊದಲು ಗೊತ್ತಾಗೋದು. ಆಮೇಲೆ ಕಾರ್ಯ ಮುಂದೆ ಬರತಕ್ಕ ವಸ್ತು ಹಿಂದಿನದ್ದನ್ನು ಶಬ್ದದಿಂದ ತಿಳ್ಕೊಳ್ಳೋದು ಕ್ರಮೇಣ. ಇದೊಂದು ವ್ಯವಸ್ಥೆ ಲೋಕದಲ್ಲಿ ಕಂಡಿದೆ. ಆದ್ದರಿಂದ ಅತ್ಯಪೂಪಾನ ತವ ಭ್ರಾತ ಇತ್ಯಾದೌ ಅವಾಪಿತಃ ಉದ್ವಾಪಾತ್ ವರ್ತಮಾನತ್ವಾತ್ ಆಕಾಂಕ್ಷಾದಿ ಬಲಾದಪಿ ಬಾಲಃ ವ್ಯುತ್ಪತ್ತಿಮಪ್ಯೇತಿ ಅಂತ ಹೇಳಿದರೆ, ಭಾರತ
ಅತ್ತಿ ಅಪೂಪಂ ಎಂಬ ವಾಕ್ಯ. ಆ ವಾಕ್ಯ ಕೇಳಿದಾಗ ಶಬ್ದದ ಅದಲು ಬದಲು ಮಾಡಿದಾಗ ಒಮ್ಮೆ ಪಯಪ್ಪಿಪತಿ ಅಂತ ಹೇಳೋದು, ಒಮ್ಮೆ ಅಪೂಪಮತ್ತಿ ಅಂತ ಮಾಡಿದಾಗ ಕಣ್ಣಿಗೆ ವರ್ತಮಾನತ್ತು ಇದರಿಗೆ ಕಾಣಿಸ್ತಾ ಇದೆ, ಅವನಿಗೆ ತಿಳ್ಕೊಳ್ಳುವ ಆಕಾಂಕ್ಷೆ ಇದೆ, ಇದರಿಗೆ ವಸ್ತು ಕಾಣಿಸ್ತಾ ಇದೆ. ಈ ಶಬ್ದಕ್ಕೆ ಇದು ಅರ್ಥ ಸುಲಭವಾಗಿ ತಿಳ್ಕೊಳ್ತಾನೆ. ನಾ ಆನೆಯ ಇತ್ಯಾದಿ ವಾಕ್ಯದ ಆನೀಯಮಾನ ದೃಷ್ಟೇವ, ಅದಕ್ಕಿಂತ ಗಾಮ ಆನೆಯತಿ ಅಂತ ಹೇಳುವಾಗ ಜ್ಞಾನ ಬರ್ತದೆ. ಗೋವನ್ನು ತರ್ತಾ ಇದ್ದಾನೆ, ಅಯಂ ಗಾಮ ಆನೆಯತಿ ಕೂಡಲೇ ಗೊತ್ತಾಗ್ತದೆ, ಕಣ್ಣಿಗೆ ಕಾಣಿಸ್ತಾ ಇದೆ. ಇದಾದರೆ ಆ ಗೋವನ್ನು ತರುವವರಿಗೆ ಶಬ್ದವನ್ನು ಈ ಮಗು ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕು. ಗಾಮಾನೆಯ ಶಬ್ದ ಇದರಿಗೆ ಇಲ್ಲ, 5 ನಿಮಿಷದಲ್ಲಿ ತರ್ತಾನೆ. ಅಲ್ಲಿಯವರೆಗೆ 5 ನಿಮಿಷದವರೆಗೆ ಗಾಮಾನೆಯ ಅಂತ ಶಬ್ದ ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕು. ಗೋತಂದ ಇದಕ್ಕೆ ಇದು ಅರ್ಥ. ಇದು ಚಿಕ್ಕ ಮಗುವಿಗೆ ಮೊದಲು ಬರ್ತದ, ಮೊದಲು ಬರುವುದು ಆನೀಯಮಾನ ಗಾಮ ಆನೆಯತಿ, ಗೋವನ್ನು ತರ್ತಾ ಇದ್ದ, ನೋಡಪ್ಪ ಗೋವನ್ನು ತರ್ತಾ ಇದ್ದಾನೆ ಕೂಡ ಗೊತ್ತಾಗುತ್ತೆ. ಮಕ್ಕಳಿಗೆ ಸುಲಭವಾಗಿ ಗೊತ್ತಾಗುವುದು ಎದುರಿಗಿದ್ದ ವಸ್ತುವನ್ನು ಕಣ್ಣಿನಿಂದ ನೋಡಿ ಈ ರೀತಿ ಕಾರ್ಯವನ್ನು ಮುಂದೆ ಆಗುವುದನ್ನು ಬೋಧನೆ ಮಾಡಿ ಜ್ಞಾನ ಅದು ಕ್ರಮೇಣ ಆಗ್ತದೆ, ಮೊದಲಾಗುವುದಿಲ್ಲ. ಆನೀಯಮಾನ ದೃಷ್ಟಿಯವ ವ್ಯುತ್ಪತ್ತೇ ಸಂಭವೇ ಸತಿ ಏಷ್ಯದಾನಾಯ, ಮುಂದೆ ತರಬೇಕು, ಅಲ್ಲಿಯವರೆಗೆ ಕಾದು ತಿಳ್ಕೊಳ್ಳೋದು ಎಷ್ಟು ಕಷ್ಟ. ವ್ಯುತ್ಪನ್ನೋ ವರ್ತಮಾನೇತು ಕ್ರಿಯಾಶಬ್ದೇ ಭವಿಷ್ಯ, ಮೊದಲು ಎದುರಿಗಿದ್ದ ವಸ್ತುವಿನಲ್ಲಿ ಇದಕ್ಕೆ ಅರ್ಥ ಅನ್ನೋ ಗೊತ್ತಾದ ಮೇಲೆ ಮತ್ತೆ ಭವಿಷ್ಯದ ಪದಾರ್ಥದಲ್ಲಿ ಮುಂದೆ ಆಗುವುದರಲ್ಲಿ ಶಬ್ದ ಜ್ಞಾಪಕದಲ್ಲಿ ಇಟ್ಟುಕೊಂಡು ಅರ್ಥ ತಿಳ್ಕೊಳ್ತಾನೆ. ವರ್ತಮಾನ ಮೊದಲು, ಅತೀತ ಭವಿಷ್ಯ ನಂತರ. ಆಕಾಂಕ್ಷೆ ಅದರಿಂದ ಅದು ಬಿಟ್ಟು ಅವರೇನು ಕಾರ್ಯ ಅಂತ ಹೇಳ್ತಾರೆ, ಆ ಕಾರ್ಯ ಅಂದರೆ ಅವರು ಹೇಳೋದು ಅದು ಯಾವ ದೇಶಕಾಲ ಸಂಬಂಧವೇ ಇಲ್ಲ ಅಂಥದ್ದು ವಸ್ತು ಅಂತ, ಅಂಥ ಕಾರ್ಯವೇ ಅಪ್ರಾಮಾಣಿಕ. ದೇಶಕಾಲದ ಸಂಬಂಧವೇ ಇಲ್ಲ. ಪ್ರತಿಯೊಂದು ವಸ್ತುವಿಗೂ ಕೂಡ ಕಾಲದ ಸಂಬಂಧ ಬೇಕು. ಒಂದು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಕಾಲ ಸಂಬಂಧವೇ ಇಲ್ಲದ ನಿಮ್ಮ ಕಾರ್ಯ ಅಂತ ಏನೊಂದು ಪದಾರ್ಥವನ್ನು, ಒಂದು ಕಾಲಾತೀತವಾದದ್ದು ಪದಾರ್ಥ, ಅದು ಅಪ್ರಾಮಾಣಿಕ. ಅದನ್ನು ಶ್ರದ್ಧೆಯಿಂದ ತಿಳ್ಕೊಳ್ಳೋದು ಅಂತ ಹೇಳಬಾರದು. ದೃಷ್ಟಿಯ ಮೊದಲು ದೃಷ್ಟಿಯ ಜ್ಞಾತ ಪದಾರ್ಥ ಸನ್ ಸ್ಯಾದ ಆಕಾಂಕ್ಷ ಮೊದಲು ವರ್ತಮಾನ ವಸ್ತುವನ್ನು ಶಬ್ದ ಪ್ರಯೋಗದಿಂದ ಅದಕ್ಕೆ ಅರ್ಥ ಗೊತ್ತಾದ ಮೇಲೆ ಆನೆಯ ಅವನು ತಂದಿದ್ದಾನೆ, ಹಿಂದೆ ತಂದಿದ್ದಾನೆ, ಅಭೂತು, ರಾಮ ಇದ್ದ, ಕೃಷ್ಣ ಇದ್ದ, ಇದೆಲ್ಲ ಶಬ್ದಕ್ಕೆ ಅರ್ಥ ಜ್ಞಾನ ಮತ್ತು ಕ್ರಮೇಣ ಬರಬೇಕು. ಮೊದಲು ನಮಗೆ ಶಬ್ದಕ್ಕೆ ಅರ್ಥ ಗೊತ್ತಾಗುವುದು ಎದುರಿಗೆ ಕಾಣುವ ಪದಾರ್ಥತೆ, ಕಾರ್ಯವನ್ನೇ ಬೋಧನೆ ಮಾಡಬೇಕು ಅಂತಿಲ್ಲ. ಆದ್ದರಿಂದ ಇನ್ನು ಅವರು ಒಂದು ಹೇಳಿದ್ದಾರೆ, ಶಬ್ದ ಯಾವುದನ್ನು ಹೇಳಬೇಕು, ಯಾವುದರ ಜ್ಞಾನ ಬಂದರೆ ಪ್ರವೃತ್ತಿ ಆಗ್ತದೆ ಅದನ್ನೇ ಹೇಳಬೇಕು. ದೇವರಿದ್ದಾನೆ, ಪ್ರವೃತ್ತಿ ಆಗುವುದಿಲ್ಲ. ಅದರ ಬದಲು ಮಾಡು, ಹೋಗು, ಪ್ರವೃತ್ತಿ ಆಗ್ತದೆ. ಗಾಮಾನಯ ಪ್ರವೃತ್ತಿ ಆಗ್ತದೆ. ಯಾವ ಶಬ್ದದಿಂದ ನಮಗೆ ಚಟುವಟಿಕೆ ಒಂದು ಆಕ್ಷನ್ ಆಗಬೇಕು, ಇಲ್ಲದೆ ಆ ಶಬ್ದ ವ್ಯರ್ಥ. ಆದ್ದರಿಂದ ಕಾರ್ಯವನ್ನು ಬೋಧನೆ ಮಾಡಿದರೆ ಮಾತ್ರ ಪ್ರವೃತ್ತಿ ಆಗ್ತದೆ. ಇದ್ದದ್ದನ್ನು ಪಾಂಡವರಿದ್ದಾರೆ, ಇದ್ದರು, ಇರಲಿ, ಇದು ಪುಸ್ತಕ ಇದೆ, ಏನಾಯಿತು, ನೀರಲ್ಲಿದೆ, ಉಪಯೋಗ, ಆನೆಯ, ಆವಾಗ ಸಮಾಧಾನ ಆಗ್ತದೆ. ವಸ್ತು ಇರುವುದನ್ನು ಹೇಳುವುದಲ್ಲ, ಮಾಡು, ಹೋಗು ಅಂತ ಏನಾದರೂ ವಿಧಾನ ಮಾಡಬೇಕು, ಕಾರ್ಯವನ್ನೇ ಬೋಧನೆ ಮಾಡಬೇಕು. ವೇದ ಬರೀ ಪರಮಾತ್ಮನ ಬೋಧನೆ ಮಾಡಿದರೆ ವೇದ ವ್ಯರ್ಥ ಆಗ್ತದೆ ಅಂತ ಹೇಳಿದರೆ ಅದು ಹಾಗೆಲ್ಲ. ಪ್ರವೃತ್ತಿ ಆಗಬೇಕು ಅಂತಿಲ್ಲ. ಒಬ್ಬ ಅಪರೋಕ್ಷ ಜ್ಞಾನ, ಒಂದು ವಸ್ತುವನ್ನು ತಂದೆಯಲ್ಲಿದ್ದಾನೆ ಗೊತ್ತಿಲ್ಲ, ತಾಯಿಯಲ್ಲಿದ್ದಾನೆ ಗೊತ್ತಿಲ್ಲ, ಗಾಬರಿ ಆಗ್ತಾನೆ ಹುಡುಗ. ಅವನಿಗೆ ತಾಯಿ ಅಲ್ಲಿದ್ದಾಳೆ ಅಂತ ಹೇಳಿದರೆ ಸಂತೋಷದಿಂದ ಹೋಗ್ತಾನೆ. ಆದ್ದರಿಂದ ಬರೀ ಜ್ಞಾನ ಅಲ್ಲ, ಮತ್ತು ಯಾವುದು ಇಷ್ಟಮಾಕಾಂಕ್ಷತೆ, ಪ್ರವೃತ್ತಿ ಆಗಬೇಕು. ಪ್ರವೃತ್ತಿ ಶ್ರಮ, ಕಷ್ಟ. ಪ್ರವೃತ್ತಿ ಯಾಕೆ? ಪ್ರವೃತ್ತಿ ಇಷ್ಟಪ್ರಾಪ್ತಿಗೋಸ್ಕರ ಪ್ರವೃತ್ತಿ ಮಾಡಿ ಅಲ್ಲಿ ಹೋಗಿ ಒಬ್ಬರನ್ನು ಭೇಟಿಯಾದಾಗ ಪ್ರಯೋಜನ ಆಗ್ತದೆ. ಪ್ರವೃತ್ತಿ ಅಲ್ಲ, ನಾವು ಪ್ರವೃತ್ತಿ ಅದರಿಂದ ಆ ಜ್ಞಾನ ಬರಲಿಕ್ಕೆ ಪ್ರವೃತ್ತಿ ಬೇಕು. ಯಾಕೆಂದರೆ ನಾವು ಭಕ್ಷಣ ಮಾಡ್ತೇವೆ, ಭಕ್ಷಣ ಮಾಡೋದು ಕ್ರಿಯೆ,
ಯಾವುದಕ್ಕೋಸ್ಕರ? ರಸಜ್ಞಾನಕ್ಕೋಸ್ಕರ. ನಮ್ಮ ಮುಖ್ಯ ಉದ್ದೇಶ ಶಬ್ದದಿಂದ ನಮಗೆ ಬೇಕಾದ್ದು ಆಗಬೇಕು, ಪ್ರವೃತ್ತಿ ಆಗಬೇಕು ಅಂತಿಲ್ಲ, ಆ್ಯಕ್ಷನೇ ಆಗಬೇಕು ಅಂತಿಲ್ಲ. ಬೇಕಾದ ವಸ್ತು ತಿಳಿಸಿಬಿಟ್ಟರೆ ಶಬ್ದ ಸಾರ್ಥಕ. ಪರಮಾತ್ಮ ಅತ್ಯಂತ ಇಷ್ಟ, ಅವನಿಂದ ನಮಗೆ ವಿಶೇಷ ಪ್ರಯೋಜನ ಉಂಟು. ಪರಮಾತ್ಮನನ್ನು ತಿಳಿಸುವುದು ಅದು ಒಂದು ಶಾಸ್ತ್ರದ ಸಾರ್ಥಕ್ಯ. ಶಾಸ್ತ್ರ ಸಾರ್ಥಕ ಆಗಬೇಕಾಗಿದ್ದರೆ ಏನಾದರೂ ಆ್ಯಕ್ಷನ್ ಹುಟ್ಟಿಸಬೇಕು, ಕ್ರಿಯೆ ಮಾಡಿಸಬೇಕು ಅಂತ. ಹಾಗೆ ನಿಯಮ ಇಲ್ಲ. ತಂದೆಯನ್ನು ಕಳ್ಕೊಂಡ, ತಾಯಿಯನ್ನು ಕಳ್ಕೊಂಡ ಮಗುವಿಗೆ ಇನ್ನು ತಂದೆ ತಾಯಿ ಇಲ್ಲಿದ್ದಾಳೆ ಹೇಳಿದರೆ ಎಷ್ಟು ಸಂತೋಷ ಆಗ್ತದೆ ತಾಯಿಯನ್ನು ಕಂಡಾಗ. ಅದರಂತೆ ಈ ವಸ್ತು ಪ್ರವೃತ್ತಿ ಪ್ರಯೋಜನ ಆಗಬೇಕಾಗಿದ್ದರೆ ಮಾಡು ಹೋಗು ಅಂತಲೇ ವಿಧಾನ ಮಾಡಬೇಕಾಗಿಲ್ಲ. ಒಂದು ಇಷ್ಟವಾದ ವಸ್ತುವನ್ನು ತೋರಿಸಿಕೊಟ್ಟರೆ ಅದರ ಪ್ರತ್ಯಕ್ಷವಾಗಿ ಕಂಡಾಗ ಅಥವಾ ಶಬ್ದದಿಂದ ಕೇಳಿದಾಗ ತೃಪ್ತಿ ಆಗ್ತದೆ. ಅದಕ್ಕೋಸ್ಕರ ಪ್ರವೃತ್ತಿ ಚೇಷ್ಟೆ. ಅದು ಮುಖ್ಯವಾದದ್ದು ಯಾವುದು? ಇಷ್ಟ ಪದಾರ್ಥವನ್ನು ಅಪೇಕ್ಷಿಸ್ತಾರೆ. ಅದರ ಜ್ಞಾನ ಮತ್ತು ಪರೋಕ್ಷವ ಜ್ಞಾನ ಇಷ್ಟ ಸಾಧನ. ಇಷ್ಟವಾದದ್ದು ಜ್ಞಾನ. ಜ್ಞಾನಕ್ಕೋಸ್ಕರ ಪ್ರವೃತ್ತಿ. ರಸಾನುಭವ ನಮಗೆ ಇಷ್ಟ, ಅದಕ್ಕಾಗಿ ಜಗಿಯುವುದು ಪ್ರವೃತ್ತಿ. ಪ್ರಯೋಜನ ಯಾವುದು? ಜಗಿಯುವುದೇ ಪ್ರಯೋಜನವ? ಬರೀ ಏನು ರಸ ಇಲ್ಲ ಅಂತಾದರೆ ಯಾರು ಅದನ್ನು ಜಗಿಯಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಜಗಿಯುವುದು ಯಾಕೆ? ರಸಜ್ಞಾನಕ್ಕೆ. ಆದ್ದರಿಂದ ಜ್ಞಾನ ಮುಖ್ಯ, ಇಷ್ಟ ಪದಾರ್ಥದ ಜ್ಞಾನ, ಅದಕ್ಕಾಗಿ ಕ್ರಿಯೆ. ಪರಮಾತ್ಮನ ಜ್ಞಾನ ಅದೇ ಇಷ್ಟ. ಅದನ್ನು ವೇದ ಹೇಳ್ತಾ ಇದೆ. ಸಕಲ ವೇದಗಳು ಅನಂತ ಗುಣ ಪರಿಪೂರ್ಣ ಜಗಜ್ಜನ್ಮಾಧಿಕಾರಣ ಅಂತ ಅತ್ಯಂತ ಇಷ್ಟ ಅಥವಾ ಇಷ್ಟ ಸಾಧನ ಅಂತ ಪರಮಾತ್ಮನು ತಿಳಿಸ್ತಾ ಇದೆ. ಮಾಡು ಹೋಗು ಅಂತಲೇ ಹೇಳಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕ್ರಿಯೆ ಹೇಳಬಹುದು. ಪರಮಾತ್ಮನ ಕಾಣಬೇಕು. ಏನು ಮಾಡಬೇಕು? ಅನುಷ್ಠಾನ ಮಾಡು, ಅಧ್ಯಯನ ಮಾಡು. ಅದು ಮುಖ್ಯವಾದ ಇಷ್ಟ ಯಾವುದು? ಪರಮಾತ್ಮ. ಅದೇ ವೇದ ಅತ್ಯಂತ ಇಷ್ಟನಾದ ಪರಮಾತ್ಮನನ್ನು ಹೇಳಿದರೆ ಪ್ರಯೋಜನ ಇಲ್ಲ, ನಿಷ್ಪ್ರಯೋಜನ. ಕಾರ್ಯವನ್ನು ಮಾತ್ರ ಹೇಳಬೇಕು, ಕಾರ್ಯವನ್ನು ಹೇಳಬೇಕು, ನಿಯಮ ಇಲ್ಲ. ಕಾರ್ಯವಾಗದೇ ಇದ್ದರೂ ಇಷ್ಟವಾಗಿದ್ದರೆ ಅದು ಕ್ರಿಯೆ ಆಗಬೇಕಾಗಿಲ್ಲ, ಅದನ್ನು ಹೇಳಬಹುದು. ಆದ್ದರಿಂದ ವೇದವು ಪರಮಾತ್ಮನನ್ನು ಹೇಳಲಿಕ್ಕೆ ಶಬ್ದಕ್ಕೆ ಅರ್ಥ ಇದೆ. ಕಾರ್ಯ ಮಾತ್ರ ವಾಕ್ಯ ಹೇಳಬೇಕು ಅಂತಿಲ್ಲ, ಇದ್ದ ವಸ್ತುವನ್ನು ಕೂಡ ಹೇಳಬೇಕಾಗ್ತದೆ. ದೃಷ್ಟಾಂತ ಕೊಟ್ಟೆವು. ಪ್ರಯೋಜನ ಪ್ರವೃತ್ತಿಯಾದರೆ ಮಾತ್ರ ಲಾಭ ಅಂತಿಲ್ಲ. ವಸ್ತುವನ್ನು ತಿಳಿದರೆ ನಮಗೆ ಎಷ್ಟು ಪ್ರಯೋಜನ. ತಾಯಿಯನ್ನು ನೋಡಿದಾಗ ಮಗುವಿಗೆ ಸಂತೋಷ. ಪರಮಾತ್ಮನ ಜ್ಞಾನವೇ ನಮಗೆ ತೃಪ್ತಿದಾಯಕ ಅಂತ ಪರಮಾತ್ಮನನ್ನು ವೇದ ಹೇಳ್ತಾ ಇದೆ. ಆದ್ದರಿಂದ ಪ್ರಾಭಾಕರರು ಎಲ್ಲ ವೇದಗಳು ಕಾರ್ಯವನ್ನೇ ಹೇಳೋದು, ಪರಮಾತ್ಮನ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹಾಗೆಲ್ಲ ಪರಮಾತ್ಮನು ಅವನಿಂದ ಜ್ಞಾನದಿಂದ ನಮಗೆ ಇಷ್ಟು ಪ್ರಾಪ್ತಿಯೂ ಉಂಟು, ಶಬ್ದಕ್ಕೆ ಪರಮಾತ್ಮ ಅಂತ ಹೇಳುವ ಶಕ್ತಿಯೂ ಉಂಟು. ಆದ್ದರಿಂದ ಸಕಲ ವೇದಗಳು ಗುಣಪೂರ್ಣನಾದ ಪರಮಾತ್ಮನ ಹೇಳಬಹುದು ಅಂತ ಸ್ವಲ್ಪ ಕರೆತವಾದ, ಸ್ವಲ್ಪ ಕಠಿಣವಾದದ್ದು, ಅದನ್ನು ಆದಷ್ಟು ಸರಳವಾಗಿ ಹೇಳಿದೆ.